ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮರಿದ್ದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲಿನ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅನ್ಕೊತೀನಿ. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಇವತ್ತಿನ ಬ್ಲಾಗ್ ಏನು ಅಂದರೆ, ಆಲ್ರೆಡಿ ನಾನು 3-4 ದಿನ ಆಯಿತು ಬ್ಲಾಗ್ನ ಮಾಡಿದೆ. ಸೊ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೆ. ಬೆಳಗಿನ ಬಿಸಿಲು ಏನೋ ಒಂಥರ ಚೆಂದ ಅಲ್ವಾ. ಇವಾಗ ಬೇರೆ ಮಳೆ ಬೇರೆ ಬರ್ತಾ ಇಲ್ವಲ್ಲ, ಹಾಗಾಗಿ ಬಾಗಿಲಿಗೂ ರಂಗೋಲಿ ಹಾಕ್ತಾಯಿದ್ದೀನಿ. ಇವು 4-5 ದಿನದ ಮೇಲೆ ಆಯಿತು, ಮಳೆನೇ ಬರ್ತಾ ಇಲ್ಲ. ಮಳೆಗಾಲ ಅನ್ನೋ ಫೀಲೇ ಬರ್ತಾ ಇಲ್ಲ ಇವಾಗಂತೂ. ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳು ಬಂದಿಲ್ಲ, ನಡುವೆ ಸ್ವಲ್ಪ ದಿನ 15 ದಿನ ಬಿಡ್ದಂಗೆ ಬೆಳಗ್ಗೆ ಸಂಜೆ ಬಿಡ್ದಂಗೆ ಹುಯ್ತಾ ಇತ್ತು. ಇವಾಗ ನೋಡಿದ್ರೆ ಮತ್ತೆ ಮಳೆನೇ ಇಲ್ಲ. ಮಳೆಗಾಲ ಅನ್ನೋ ಫೀಲೇ ಇಲ್ಲಪ್ಪ, ಯಾಕೋ ಗೊತ್ತಿಲ್ಲ, ಈ ಸರಿ ಮಳೆನೇ ಇಲ್ಲ ಅನಿಸುತ್ತೆ. ನೆಕ್ಸ್ಟ್ ಇನ್ನೇನು ಮಳೆ ಇಲ್ವಲ್ಲ, ಬಾಗಿಲೆಲ್ಲಕ್ಕೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೆ. ಕೈಗೆ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಬಿಡಿಸ್ತಾ ಇದ್ದೀನಿ. ಯಾವುದೂ ಪ್ರೀ ಪ್ಲ್ಯಾಂಡಾಗಿ ನಾನು ಯಾವುದೂ ಮಾಡೋದಿಲ್ಲ. ಅದು ಅಂದ್ಕೊಂಡಾಗ ಅವಾಗ ಏನಾಗಬೇಕು ಅದು ಆವಾಗಲೇ ಮಾಡೋದು. ಸೊ ಮುಂಚೆ ಯೋಚನೆ ಮಾಡಬೇಕು ಅಂತಾರೆ, ಬಟ್ ನಾನು ಮಾಡೋದೇ ಇಲ್ಲ. ನನ್ನ ಫ್ಯೂಚರು ಆಗಲಿ, ನನ್ನ ಲೈಫಲ್ಲಾಗಲಿ ಮುಂಚಿಂದು ಯೋಚನೆನೇ ಮಾಡಿಲ್ಲ. ಮಾಡಬೇಕು ಅಂತ ಹೋದಾಗ ಅದು ಓವರ್ ಥಿಂಕಿಗೆ ಹೋಗುತ್ತೆ. ಹಾಗಾಗಿ ಸದ್ಯಕ್ಕೆ ಇವಾಗಿರೋ ಮೈಂಡ್ಸೆಟ್ಟಿಗೆ ಈಗ ಹೆಂಗಿದೆಯೋ ಹಂಗೆ ಥಿಂಕ್ ಮಾಡಿಬಿಟ್ಟು ಹೋಗ್ಬೇಡೋಣ ಅಂತ ಅನಿಸುತ್ತೆ. ಸೊ ಓವರ್ ಥಿಂಕಿಂಗ್ ಬೇಡ ಅಲ್ವಾ. ಓವರ್ ಥಿಂಕಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಓವರ್ ಥಿಂಕಿಂಗ್ನ ಬಿಟ್ಬಿಟ್ಟು ಮನೇಲಿರೋ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಎಂತ ಅಂದರೆ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೆ. ಹಾಗಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಏನೂ ಇರೋದಿಲ್ಲ. ಉಪ್ಪಿಟ್ಟನ್ನ ಮಧ್ಯಾಹ್ನ ನಾನೇ ತಿನ್ನು ಅಂದರೂ ತಿನ್ನೋದಿಲ್ಲ. ಹಾಗಾಗಿ ಸಾಂಬಾರು ಮಾಡಿಟ್ಟರೆ ಅದು ಅನ್ನ ಬೇಕಿದ್ದರೂ ನಿಧಾನಕ್ಕೆ ಮಾಡ್ಕೊಬೋದು ಅಂತ ಹೇಳಿ ಸಾಂಬಾರನ್ನ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಾನು ಎನಿ ಟೈಮ್ ಯಾವಾಗ ಮಾಡಿದ್ರೂ ಮೂಲಂಗಿದ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನು ಎರಿತೀನಿ. ಅದು ಎರಿದೇ ನಾನು ಮಾಡಲ್ಲ. ಕೆಲವೊಬ್ಬರು ಹಾಗೆ ಹಾಕ್ತಾರೆ. ನನಗೆ ಯಾಕಪ್ಪ ಎರಿಲೇಬೇಕು ಅದು, ಇಲ್ಲಾಂದರೆ ನನಗೆ ತಿನ್ನಂಗೆ ಆಗಲ್ಲ ಮೂಲಂಗಿ. ಸೊ ಅದನ್ನೆಲ್ಲ ಎರೆದ್ಬಿಟ್ಟು ಕಟ್ ಮಾಡಿದೆ. ಎಂತ ಗೊತ್ತಾ ಗಾಯ್ಸ್, ನಾವಿಲ್ಲಿ ಕೈಯಲ್ಲಿ ಕಾಸಿದ್ರೆ ಮಾತ್ರ ಬೆಲೆ. ನಿಜವಾಗ್ಲೂ ಹೇಳ್ತೀನಿ, ಕೈಯಲ್ಲಿ ಕಾಸಿರಬೇಕು. ಇಲ್ಲ ಅಂದರೆ ನಿಮ್ಮನ್ನು ಯಾರು ಕೂಡ ನಟಾಯಿಸಿ ನೋಡಲ್ಲ. ಸೊ ನಮ್ಮ ಲೈಫು ನಾವು ಸೆಕ್ಯೂರಾಗಿ ನೋಡ್ಕೊಬೇಕು. ಇಲ್ಲಾಂದರೆ ದೇವ್ರಣೆಗೂ ಇಲ್ಲಿರೋ ಜನಗಳು ಹೇಗೆ ಅಂದರೆ, ಮುಂದೆಯಿಂದ ನಮ್ಮನ್ನು ಹೊಗಳುತ್ತಾರೆ, ಹಿಂದೆಯಿಂದ ನಮ್ಮನ್ನು ತೆಗಳುತ್ತಾರೆ. ಸೊ ಅವ್ರನ್ನ ನಾವು ನಂಬ್ಕೊತ ಹೋದರೆ, ಅವರು ನಮ್ಮನ್ನು ಹೊಗಳುತ್ತಾರಪ್ಪ, ಅವ್ರು ಒಳ್ಳೆಯವರು ಅಂತೇಳಿ ನಾವು ಹೋದರೆ, ಅವ್ರು ನಮ್ಮನ್ನು ಯಾವಾಗ ಯಾವ ಟೈಮಲ್ಲಿ ಎಲ್ಲಿ ಹಳ್ಳದಲ್ಲಿ ಬೀಳಿಸ್ತಾರೋ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲರೂ ಅವ್ರವ್ರ ಸೇಫ್ಟಿಯಲ್ಲಿರೋದು ಬೆಟರ್. ನನಗಂತೂ ಇವಾಗ ತುಂಬ ಅನುಭವ ಆಗಿದೆ. ಹಾಗಾಗಿ ಯಾರೂ ಬೇಡ, ಏನೂ ಬೇಡ, ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಕೆಲಸ ಆಯಿತು ಅಂತ ಇರಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಿಲ್ಲ. ನಮ್ಮ ಮಕ್ಕಳು ಫ್ಯೂಚರ್ ಮುಖ್ಯ. ಸೊ ಅದಕ್ಕೆ ಏನು ಬೇಕಾದರೂ ಕಷ್ಟಪಡ್ಬೋದು. ಅದಕ್ಕೋಸ್ಕರ ಏನು ಕೆಲಸನಾದರೂ ಮಾಡ್ಬೋದು. ಹಾಗಂತ ಹೇಳಿ ಬೇಡದೇ ಇರೋ ಕೆಲಸ ಅಲ್ಲ, ಒಳ್ಳೆ ಕೆಲಸನೇ. ಸೊ ಆ ಕೆಲಸ ಯಾವಾಗ ಕೈ ಕೊಡುತ್ತೋ ಅವತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಗೊತ್ತಾ, ಈ ನುಗ್ಗೆಕಾಯಿ ಗಿಡ ಚೆನ್ನಾಗಿ ಬಂದಿತ್ತು. ನಾನು ಹೇಳಿದ್ನಲ್ಲ ಹೊಟ್ಟೆ ಕಿಚ್ಚಿನ ಜನಗಳು ತುಂಬ ಅಂತ. ಸೊ ಅವ್ರು ಬೇಕು ಅಂತಲೇ ಆ ನುಗ್ಗೆಕಾಯಿ ಗಿಡದ ಮೇಲೆ ಆ ಬೇಲಿನ ಕಟ್ ಮಾಡಿಬಿಟ್ಟು, ಅಂದರೆ ಅಲ್ಲಿ ಸೈಡಲ್ಲಿ ಬಂದಿರುತ್ತಲ್ಲ ಅದ್ರ ಮೇಲೆ ಕಟ್ ಮಾಡಿಬಿಟ್ಟು ಹಾಕಿದರು. ಸೊ ಅದು ಬೇರೆನೇ ಇದಾಗಿತ್ತು. ಮಣ್ಣಾಗಿ ಬಿಟ್ಟಿದ್ದೀನಿ, ಅದೇನು ಚಿಗುರುತ್ತೋ ಕೆಳಗಿಂದ ಮತ್ತೆ ಚಿಗುರಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಈ ಗಿಡದ ಮೇಲೂ ಎಲ್ಲ ಹಾಕಿದರು, ಯಾಕೆಂದರೆ ಚೆನ್ನಾಗಿ ಹಬ್ಕೊಂಬಿಟ್ಟಿದೆ. ಹೂವನೂ ಬಿಡ್ತಾ ಇದೆ. ಇದ್ರ ಮೇಲೂ ತೊಗೊಬಂದು ಆ ಕಡೆ ಸೈಡ್ ಇರೋದನ್ನು ತೊಗೊಬಂದು ಈ ಕಡೆ ಸೈಡಿಗೆ ಹಾಕ್ತಿದ್ದಾರೆ. ಅದು ಏನು ಹೊಟ್ಟೆ ಕಿಚ್ಚನ್ಗಳೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ನಾವೇನಾದರೂ ಬೆಳಿತಿದ್ದೀವಿ ಅಂದರೆ ಸುಮ್ಮನೆ ಅವ್ರು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಹಾಳು ಮಾಡದೇ ಇದ್ದರೆ ಅದೇ ದೊಡ್ಡ ಉಪಕಾರ ಆಗುತ್ತೆ. ಇನ್ನೇನು ನೆಕ್ಸ್ಟು ನಿಂಬೆ ಗಿಡ ಹಾಕಿದ್ನಲ್ಲ, ಒಂದು ಗಿಡ ಇದಾಗಿತ್ತು. ಆಮೇಲೆ ಆ ಗಿಡನೂ ಚೆನ್ನಾಗಿ ಬಂದಿತ್ತು. ಟೊಮೊಟೊ ಕಾಯಿನೆಲ್ಲ ಬಿಟ್ಟಿದ್ವು. ನೆಕ್ಸ್ಟು ಇನ್ನು ಅಡುಗೆ ಎಲ್ಲ ಮಾಡಿದೆ. ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೆ. ಎಲ್ಲ ಮಾಡಿಬಿಟ್ಟೆ ತೊಳಿತಿದ್ದೀನಿ. ಯಾಕೆ ಅಂದರೆ 10 ಸರಿ ಮಕ್ಕಳೆಲ್ಲ ತಿನ್ಕೊಂಡು ಹೋದರು. ಆಮೇಲೆ ಅಡುಗೆ ಮಾಡಿದ್ದು ಪದೇ ಯಾರು ತೊಳಿತಾರೆ ಅಂತ ಹೇಳಿ ಒಂದೇ ಸರಿ ತೊಳೆಯೋಣ ಅಂತ ಹೇಳಿ ಪಾತ್ರೆನೆಲ್ಲ ಒಟ್ಟಿಗೆ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಪಾತ್ರೆ ತೊಳೆದು ಮುಗಿತಿದ್ದಂಗೆ ಇನ್ನೇನು ಕೆಲವೊಬ್ರು ಹೇಳ್ತಾರೆ, ನೀವು ಮನೇಲಿರ್ತೀರ, ಆರಾಮಾಗಿರ್ತೀರ, ನಿಮಗೇನು ಹಾಗೆ ಹಿಂಗೆ ಅಂತಾರೆ. ಬಟ್ ಮನೇಲಿರೋ ಕೆಲಸ ಅವ್ರು ಒಂದಿನ ಬಿಡ್ದಂಗೆ ಮಾಡಿಬಿಟ್ರೆ ಗೊತ್ತಾಗುತ್ತೆ ಅವರಿಗೆ ಮನೇಲಿ ಆರಾಮಾಗಿರ್ತಾರೆ ಹೆಂಗಿರ್ತಾರೆ ಅಂತ.
ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಬಟ್ಟೆನೂ ತೊಳೆದೆ. ಬಟ್ಟೆ ಡೈಲಿ ತೊಳಿತೀನಿ, ಆದರೂ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ, ಸೊ ಅವ್ರದ್ದೊಂದು ಜೊತೆ ಮತ್ತು ಬಂದು ಈವ್ನಿಂಗ್ ಒಂದು ಜೊತೆ ಬಿಚ್ತಾರೆ, ಮತ್ತು ಬೆಳಗ್ಗೆ ಆ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಸ್ನಾನ ಮಾಡ್ಕೊಂಡು. ಸೊ ಹಾಗಾಗಿ ಬಟ್ಟೆ ಎನಿ ಟೈಮ್ ಇದ್ದೇ ಇರುತ್ತೆ ಮನೇಲಿ. ಬಟ್ಟೆನೆಲ್ಲ ತೊಳ್ಕೊಂಡೆ. ಬಟ್ಟೆನೆಲ್ಲ ತೊಳೆದ್ರೆ ಇನ್ನೇನು ಕೆಲಸ ಮನೇಲಿ ಅದಾಯಿತು ಅಂದರೆ, ಈ ಬಟ್ಟೆ ಪಾತ್ರೆ ಕೆಲಸ ಮುಗೀತು ಅಂದರೆ ಮನೇಲಿರೋ ದೊಡ್ಡ ಕೆಲಸನೇ ಮುಗ್ದಿರೋಂಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನು ಮಾಡಬೇಕು ಅಂದ್ಕೊಂಡ್ರೆ ಪಟ ಪಟ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಆಮೇಲೆ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ಬಿಡ್ತೀನಿ. ಸೊ ನಂತರ ಮಾತ್ರ ಯಾರೂ ಆಗಬೇಡಿ, ನಿಮ್ಮ ಕೆಲಸ ಆ ಟೈಮಿಗೆ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಜಾಸ್ತಿ ಕೊರೆದಿದ್ದರೆ ಕ್ಷಮಿಸ್ಕೊಬಿಡಿ. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ